ನನ್ನ ಎಲ್ಲ ಆತ್ಮಬಂಧುಗಳಿಗೂ ನಮಸ್ತೆ. ಮೊಟ್ಟ ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಹಾಗೂ ಸ್ವರ್ಣಮಾಲಮ್ಮನವರಿಗೂ ಆತ್ಮಾಭಿವಂದನೆಗಳು ಮತ್ತು ಮಹೋತ್ತರ ಬಾಬಾರವರಿಗೆ ಮತ್ತೆ ನಮ್ಮ ಮಹೋತ್ತರ ಫೌಂಡೇಶನ್ ಮಹಾಸಂಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಗುರುಜಿಯವರಿಗೂ ಹಾಗೂ ಲಕ್ಷ್ಮೀ ರಂಗನಾಥ್ ಅವರಿಗೂ ಆತ್ಮಾಭಿವಂದನೆಗಳು ಮತ್ತು ನಮ್ಮ ಗುರು ಹಿರಿಯರಿಗೆ ನಮಸ್ಕರಿಸುತ್ತಾ, ನಮ್ಮ ತಂದೆ ತಾಯಿಗಳಿಗೆ ನಮಸ್ಕರಿಸುತ್ತಾ, ನಾನು ತಗೊಂಡಿರುವ ಟಾಪಿಕ್ ಬಗ್ಗೆ ಮಾತಾಡಲು ಇಚ್ಛಿಸುತ್ತೇನೆ. ಮತ್ತೆ ಯೂನಿವರ್ಸಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಬಟ್ ನಾನು ಮನೆಯಲ್ಲಿ ಮಾಡಿದ್ದು ಮನೆ ಮದ್ದು ಅಂದ್ರೆ ಕರೋನಾ ಇದ್ದಾಗ ಮನೆಯಲ್ಲೇ ನಾವು ಕಷಾಯ ಮಾಡ್ತಿದ್ದೆ ನಾನು. ನಾವು ಅದು ತಗೊಂಡಿರೋದ್ರಿಂದ ನಮ್ಮನೇಲಿ ನನಗೆ ಆಗ್ಲಿ ನಮ್ಮ ಮನೆಯವರಿಗೆ ಆಗ್ಲಿ ಯಾರಿಗೂ ಕೊರೋನಾ ಬರ್ಲೇ ಇಲ್ಲ. ನಮ್ಮ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ಬಂದಿತ್ತು. ಹಾಗಾಗಿ ಕಷಾಯ ಮಾಡುವ ವಿಧಾನ ಅನ್ನು ತಿಳಿಸಲು ಇಚ್ಛಿಸುತ್ತೇನೆ. ನಾವು ಈಗ ಕಷಾಯ ಮಾಡುವ ಪುಡಿ ಹೇಗೆ ಮಾಡೋದು ಅಂತ, ಪೌಡರ್ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತೇನೆ. ಮತ್ತೆ ಅದಕ್ಕೆ ಕಷಾಯ ಮಾಡಲು ಧನಿಯಾ ಕಾಳು ಅಂದ್ರೆ ಸಂಬಾರ ಬೀಜ ಅಂತೀವಲ್ಲ ಅದು, ಧನಿಯಾ ಕಾಳು, ಜೀರಿಗೆ, ಮತ್ತೆ ಸೋಂಪು, ಅಜ್ವಾನ ಅಂದ್ರೆ ಓಂಕಾಳು, ಮತ್ತು 2 ತುಂಡು ಚಕ್ಕೆ, 4 ಲವಂಗ, ಏಲಕ್ಕಿ 4, ಇವೆಲ್ಲ ನಾನು 2 ಸ್ಪೂನ್ ಹಾಕಿ ಪೌಡರ್ ಮಾಡಿಕೊಳ್ಳುತ್ತೇನೆ ಎಲ್ಲವನ್ನು. ಅದನ್ನ ಸ್ವಲ್ಪ ಬೆಚ್ಚಗ್ ಮಾಡ್ಬಿಟ್ಟು ಹುರಿದ್ಬಿಟ್ಟು ಪೌಡರ್ ಮಾಡ್ಕೊಳ್ಳೋದು. ಅದು ಒಂದು ದೊಡ್ಡ ಲೋಟದಲ್ಲಿ 2 ಲೋಟ ನೀರು ಹಾಕಿ ಅದು ಕುದಿಯುವಾಗ ಈ ಪೌಡರ್ ಅನ್ನು 1 ಅಥವಾ 1.5 ಸ್ಪೂನ್ ಹಾಕಿ ಕುದಿಸ್ಬೇಕು ಚೆನ್ನಾಗಿ. ಅದು ಕುದಿಯುವಾಗ ಸ್ವಲ್ಪ ಬೆಳ್ಳುಳ್ಳಿ, 4 ಎಸಳು ಬೆಳ್ಳುಳ್ಳಿ, ಮತ್ತೆ ಶುಂಠಿಯನ್ನು ಜಜ್ಜಿ ಹಾಕ್ಬೇಕು ಅದಕ್ಕೆ, ಮತ್ತೆ ಅರಶಿಣ ಅದನ್ನು ಹಾಕ್ಬೇಕು. ಚೆನ್ನಾಗಿ ಕುದಿಸ್ಬಿಟ್ಟು 2 ಲೋಟೆ ಅದು ಹೋಗಿ 1 ಲೋಟೆ ಆಗುತ್ತೆ. ಅವಾಗ ಅದನ್ನು ಕುಡಿಯೋದ್ರಿಂದ ನಮಗೆ ಅವಾಗಂತೂ ಅದನ್ನೇ ನಾವು ಉಪಯೋಗಿಸೋದ್ರಿಂದ ನಮ್ಗೇನು ಕಾಣಲಿಲ್ಲ, ಒಂದು ಜ್ವರ ಕಾಣಲಿಲ್ಲ, ಒಂದು ಏನಿಲ್ಲ, ಆರೋಗ್ಯವಾಗಿದ್ವಿ. ಈಗ್ಲೂ ನಾವು ವಾರಕ್ಕೊಂದು 3 ಸಲ ತಗಂತೀವಿ. ನಮ್ಮ ಮನೆಯವ್ರಿಗಂತೂ ಇರ್ಲೇಬೇಕು. ಅವರು ಅದು ಮಾಡಿ ಆದ್ಮೇಲೆ ಅದಕ್ಕೆ ಅರ್ಧ ನಿಂಬೆಹಣ್ಣು ಹಿಂಡಿ, ಕಷಾಯಕ್ಕೆ ನಿಂಬೆಹಣ್ಣು ಅರ್ಧ ಹಿಂಡ್ತೇವೆ, ಹಿಂಡಿ ಸೋಸಿ ಅವ್ರ ಒಂದರ್ಧ ನಾನು ಅರ್ಧ ತಗೊಳ್ತೇವೆ. ಈಗ್ಲೂ ಅಷ್ಟೇ, ಒಂದು ವಾರದಲ್ಲಿ 1-3 ಸಲ, ಡೈಲಿ ಕುಡಿಬಾರ್ದು, ಅದು ಹೀಟ್ ಆಗುತ್ತೆ. ಹಾಗಾಗಿ ಒಂದು ವಾರಕ್ಕೆ 1-2-3 ಸಲ ಕುಡಿಬಹುದು. ಮತ್ತೊಂದು ನಮ್ಮನೆಯವರಿಗೆ ಇದು ಯೂರಿಕ್ ಆಸಿಡ್ ಅಂತಾರಲ್ಲ ಅದಾಗಿತ್ತು. ಅದು ಅಂದ್ರೆ ಅವ್ರಿಗೆ ಏನಾಗೋದು, ಕಾಲಲ್ಲಿ ಗಿಣ್ಣುಗಳೆಲ್ಲ ನೋವು ಬರ್ತಿತ್ತು. ಒಂದ್ಸಲ ಅಂತ ಅವ್ರಿಗೆ ತುಂಬಾ ನಡೆಯಕ್ಕೆ ಆಗ್ಲಿಲ್ಲ. ಅದು ಅವಾಗ ಏನ್ ಮಾಡಿದ್ವಿ ನಾವು, ಅವ್ರು ಏನ್ ಮಾಡೋದು ಅಂತಂದ್ರೆ, ಯೂರಿಕ್ ಆಸಿಡ್ ಕಷ್ಟಪಡ್ತಿದ್ರು ನಡೆಯಕ್ಕೆ, ಇದರಿಂದ ಕಾಲಿನ ಬೆರಳೆಲ್ಲ ಊತ ಬರ್ತಿತ್ತು. ಮತ್ತೆ ಇದರ ಸೇವನೆ 2 ದಿನಕ್ಕೊಮ್ಮೆ ಮಾಡೋದ್ರಿಂದ ಆ ನೋವು ಅವ್ರಿಗೆ ಹೋಯ್ತು. ಅದು ಕಷಾಯ ತಗೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಸ್ವಲ್ಪ ನೋವು ಕಾಣಿಸೋದು. ಈಗ ಅದೆಲ್ಲ ತಗೊಂಡಿರೋದ್ರಿಂದ ಅದು ಯೂರಿಕ್ ಆಸಿಡ್ ಈಗ ಇಲ್ಲ ನೋಡಿ. ಅದು ತುಂಬಾನೇ ಇತ್ತು, 100% ಇಷ್ಟೋ ಇತ್ತು ಅವ್ರಿಗೆ, ಅದು ಈಗ ನಿಲ್ಲಾಗ್ಬಿಟ್ಟಿದೆ. ಟೆಸ್ಟ್ ಮಾಡಿಸಿದಾಗ ಇಲ್ಲ ಅಂತ ಬಂದಿದೆ. ಅವ್ರು ಈಗ್ಲೂ ತಗೊಂತಾರೆ, ಬಿಡಲ್ಲ. ಮತ್ತೇನ್ ಮಾಡ್ತಾರೆ ಅವರು, ನಮ್ಮ ಮನೆ ಸುತ್ತ ಇರುವ ಗಿಡಗಳು ಹಾಕಿದೀವಿ, ಅದ್ರಲ್ಲಿ ಇದು ದೊಡ್ಡಪತ್ರೆ ಅದೊಂದು ಎಲೆ ತಗೊಳ್ತಾರೆ, ಮತ್ತೆ ಅಮೃತ ಬಳ್ಳಿ ಎಲೆ ಒಂದು ತಗೊಳ್ತಾರೆ, ಮತ್ತೆ ವೀಳ್ಯದೆಲೆನೂ ಇದೆ ನಮ್ಮ ಮನೇಲಿ, ಅದನ್ನು ತಗೊಳ್ತಾರೆ. ಮತ್ತೆ ಅಲ್ಲಿ ಸೀಬೆ ಎಲೆ ಚಿಗುರು ಅದನ್ನು ತಗೊಳ್ತಾರೆ. ಮತ್ತೆ ಕಾಡು ಬಸಳೆ, ಅದೇ ಕಿಡ್ನಿ ಗಿಡದ ಎಲೆ ಅಂತಾರ, ಕಿಡ್ನಿ ಸ್ಟೋನ್ ಎಲ್ಲ ಕರ್ಗದು. ಕಾಡು ಬಸಳೆ ಎಲೆಯಿಂದ ಈ ತರ ಇರುತ್ತೆ ಮೇಡಮ್, ಈ ತರ ಇದು ಭಾರಿ ಒಳ್ಳೇದು ಕಿಡ್ನಿಗೆ ಎಲ್ಲ. ಅದು ಒಂದು ಎಲೆ. ಹೀಗೆ ತುಳಸಿ ಒಂದ್ 4 ಎಲೆ, ಇವೆಲ್ಲ ಚೆನ್ನಾಗಿ ತೊಳೆದು ಬಾಯಿಲಿ ಇಟ್ಕೊಂಡು ಅವರು ರಸ ತೆಗಿತಾ ಇರ್ತಾರೆ. ಆದ್ರಿಂದ ಅವ್ರಿಗೆ ಒಂದು ಶೀತ ಇವು ಏನು ಇಲ್ಲ. ನನಗೇನಿಲ್ಲ, ಯೂರಿಕ್ ಆಸಿಡ್ ಅವ್ರಿಗೆ ಅವ್ರಿಗೆ ಒಂದಿನ ಅಂತೂ ಎದ್ದೇಳಕ್ಕೆ ಆಗ್ಲಿಲ್ಲ, ಅಷ್ಟು ಇತ್ತು ಅವರಿಗೆ. ಮತ್ತೆ ಡಾಕ್ಟರ್ ಹತ್ರ ಹೋದಾಗ ಅವ್ರು ಏನೇನೋ ಹೇಳಿದ್ರು, ಅದು ತಿನ್ಬೇಡಿ ಇದು ತಿನ್ಬೇಡಿ ಎಲ್ಲ ಕಂಟ್ರೋಲ್ ಮಾಡಿ ಅಂತ. ಆದ್ರೆ ಇವರು ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಈಗ ಆಸ್ಪತ್ರೆಗೆ ಹೋಗ್ತಿಲ್ಲ, ಏನಿಲ್ಲ, ಚೆನ್ನಾಗಿದ್ದಾರೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ. ಮತ್ತು ಹೊಸಡು ನೋವಿದ್ರೆ, ಹಲ್ಲು ನೋವಿದ್ರೆ ಇದು ನೋವು ಕಮ್ಮಿ ಆಗುತ್ತೆ. ಅಂದ್ರೆ ತುಳಸಿ ಎಲೆ ಹಾಕಿ ಎಲ್ಲ ಜಗಿಯೋದ್ರಿಂದ
ಹಲ್ಲು ಸಹ ಗಟ್ಟಿಮುಟ್ಟಾಗಿರುತ್ತದೆ. ಈ ಮನೆ ಮದ್ದುಗಳನ್ನು ಉಪಯೋಗಿಸ್ತಾ ಬಂದ್ರೆ ಚಳಿಗಾಲ, ಮಳೆಗಾಲದಲ್ಲಿ ಬರುವ ಶೀತ, ನೆಗಡಿ, ಕೆಮ್ಮು ಇವೆಲ್ಲ ಜ್ವರನು ಇವ್ಯಾವು ಬರುವುದಿಲ್ಲ. ನಾವು ಆರೋಗ್ಯವಂತರಾಗಿ ಇರಬಹುದು. ನಾವು ಮಾತ್ರ ಯಾವ ಮೆಡಿಸಿನ್ ಶಾಪಿಂದ ಏನು ತರಲ್ಲ. ಈ ತರ ಇದ್ರೆ ನಮ್ಮನೆಯಲ್ಲಂತೂ ಹೋಗೋದೇ ಇಲ್ಲ. ಈ ತರನೇ ಹಿತ್ತಲಿನಲ್ಲಿ ಸಿಗುವ ಗಿಡಗಳಿಂದ ಮನೆಯಲ್ಲೇ ಮದ್ದು ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಆರೋಗ್ಯವಾಗಿರ್ತೇವೆ. ಮತ್ತು ಹೀಗೆ ಮಾಡೋದ್ರಿಂದ ಆರೋಗ್ಯಕರವಾದ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬಹುದು. ಮತ್ತೆ ನೀವು ತಗೊಳ್ಳೋದ್ರಿಂದ ಮೊದಲೆಲ್ಲ ತುಂಬಾ ಸುಸ್ತಾಗ್ತಿತ್ತು ನನಗೆ. ಈಗ ಅದನ್ನ ತಗೊಂಡಾಗ ನನಗೆ ಸುಸ್ತು, ಆಯಾಸ ಇವೆಲ್ಲ ಕಮ್ಮಿ ಆಗುತ್ತೆ. ಒಂಥರ ಎದ್ರೆ ಅವಾಗೆಲ್ಲ ಅಲ್ಲಲ್ಲೇ ಮಲಗೋದು, ನೋವು ಅನ್ನೋದು ಅವೆಲ್ಲ ಏನಿಲ್ಲ ಇವಾಗ ನನಗೆ. ಇದನ್ನೆಲ್ಲ ಉಪಯೋಗಿಸ್ಕೊಂಡು ಆರೋಗ್ಯವಾಗಿದ್ದೀವಿ. ಮತ್ತೆ ಇದು ಕಷಾಯದ್ದಾಯ್ತು. ಮತ್ತೆ ಸೊಪ್ಪುಗಳ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಇದೆ. ಅದ್ರಲ್ಲಿ ಒಂದ್ 2-3 ಸೊಪ್ಪಿನ ಬಗ್ಗೆನೂ ತಿಳಿಸ್ತೀನಿ. ಸೊಪ್ಪು ತಿಂದವ್ರಿಗೆ ಮುಪ್ಪಿಲ್ಲ ಅಂತಾರೆ. ಮತ್ತೆ ಇದು ಕುಪ್ಪೆ ಸೊಪ್ಪು ಅಂತ ಇದೆಯಲ್ಲ, ಕುಪ್ಪೆ ಸೊಪ್ಪು ಅಂದ್ರೆ ನಮ್ಮನೆ ಹಿತ್ಲಲ್ಲೇ ಇತ್ತು. ಈ ತರ ಗೊತ್ತಿದೆ ನಿಮ್ಗೆಲ್ಲ. ಮಂಜುಳಾ ಮೇಡಮ್ ಗೊತ್ತಿರುತ್ತೆ ಇದು. ಈ ತರ ಕುಪ್ಪೆ ಸೊಪ್ಪು ಇದರ ಉಪಯೋಗ ಏನು ಅಂತಂದ್ರೆ, ಇದಂತೂ ಎಲ್ಲ ಕಡೆ ಬೆಳೆಯುತ್ತೆ. ರೋಡ್ ಸೈಡ್ ಅಲ್ಲಿ, ಖಾಲಿ ಸೈಟ್ ಅಲ್ಲಿ, ಅಲ್ಲೆಲ್ಲ ಇರುತ್ತೆ. ಈ ಸೊಪ್ಪು ಇದು ಕೆಮ್ಮಿಗೆ, ಶೀತಕ್ಕೆ ಮತ್ತೆ ಜ್ವರಕ್ಕೆ ರಾಮಬಾಣ ಆಗಿದೆ. ಒಂದು ಮುಷ್ಟಿ ಸೊಪ್ಪನ್ನು ಕಷಾಯ ಮಾಡಿ ಕುಡಿಯುವುದರಿಂದ ಕೆಮ್ಮು, ಶೀತ, ಜ್ವರ ಎಲ್ಲ ಹುಷಾರಾಗುತ್ತದೆ. ಮತ್ತೆ 1 ಲೋಟ ನೀರಿಗೆ 1 ಮುಷ್ಟಿ ಕುಪ್ಪೆ ಸೊಪ್ಪು ಹಾಕಿ 5-6 ಕಾಳು ಮೆಣಸು ಪುಡಿ ಹಾಕಿ ಚೆನ್ನಾಗಿ ಕುದಿಸಿ ಅರ್ಧ ಲೋಟ ಆದ ಮೇಲೆ ಅದಕ್ಕೆ 1 ಸ್ಪೂನ್ ಜೇನುತುಪ್ಪ ಸೇರಿಸಿ ಕುಡಿಯುವುದರಿಂದ, ಅದು ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು. ಇದನ್ನು 2 ದಿನ ಇಲ್ಲವೇ 3 ದಿನ ತಗೊಳ್ಳುವುದರಿಂದ ಜ್ವರ, ಶೀತ ಏನೇ ಇದ್ರೂ ಹುಷಾರಾಗುತ್ತದೆ. ಮತ್ತೆ ಈ ಎಲೆಗಳನ್ನು ಕಿತ್ಕೊಂಡ್ಬಂದು ಒಬ್ಬೊಬ್ರು ಏನ್ ಮಾಡ್ತಾರೆ, ಚಟ್ನಿ ಮಾಡಿ ವಾರಕ್ಕೊಂದೆರಡು ಸಲ ತಿಂದ್ರೆ ಚರ್ಮ ರೋಗನು ವಾಸಿಯಾಗುತ್ತೆ. ಚರ್ಮ ಅಂದ್ರೆ ಕಡ್ತ ಬರುತ್ತೆ, ಚರ್ಮದ ಸಮಸ್ಯೆ ಏನಾದ್ರು ಇದ್ರೆ ಈ ಕುಪ್ಪೆ ಸೊಪ್ಪು ಉಪಯೋಗಕ್ಕೆ ಬರುತ್ತದೆ. ಮತ್ತೆ ಇದು ಕುಪ್ಪೆ ಸೊಪ್ಪಿಂದ ಐತಿ. ಈಗ ಒಣಗನೆ ಸೊಪ್ಪು. ಒಣಗನೆ ಸೊಪ್ಪು ಅಂದ್ರೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇದು ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ನಮ್ಮ ಹಿಂದ್ಲರು, ನಮ್ಮ ಅಜ್ಜಿಯಂದಿರೆಲ್ಲ ಹೇಳ್ತಾರೆ. ಇದು ಬರೀ ಕಣ್ಣಿಗೆ ಮಾತ್ರ ಅಲ್ಲ, ಆರೋಗ್ಯಕ್ಕೆ ಮಾತ್ರ ಅಲ್ಲ, ದೇಹದ ಆರೋಗ್ಯಕ್ಕೂ ಸಹಕಾರಿಯಾಗಿದೆ. ಇದರಲ್ಲಿ 5% ಪ್ರೋಟೀನ್, 16 ಮಿಲಿಗ್ರಾಮ್ ಅಷ್ಟು ಕಬ್ಬಿಣದ ಅಂಶ ಹೊಂದಿದೆ ಇದು. ಮತ್ತೆ ಇದು ಏನು ಒಳ್ಳೇದಂದ್ರೆ ಕಣ್ಣುಗಳಿಗೆ, ಕೂದಲಿಗೆ, ಚರ್ಮದ ತೊಂದರೆಗೆ ಸಹ ಇದು ರಾಮಬಾಣವಾಗಿದೆ. ಮತ್ತೊಂದು, ಒಬ್ಬೊಬ್ಬರಿಗೆ ಹುಳಿತೇಗು ಬರುತ್ತೆ. ಹುಳಿತೇಗಿನ ತೊಂದರೆಗೂ ಸಹ ಸಹಕಾರಿಯಾಗಿದೆ. ಮತ್ತೆ ನೆನಪಿನ ಶಕ್ತಿ ವೃದ್ಧಿ ಆಗ್ಲಿಕ್ಕೆ ಸಹ ಸಹಕಾರಿಯಾಗಿದೆ. ಮತ್ತೆ ರಕ್ತದ ಒತ್ತಡಕ್ಕೆ ರಾಮಬಾಣ. ಇದರಲ್ಲಿ ನಾರಿನಾಂಶ ಹೆಚ್ಚಾಗಿರುವುದರಿಂದ ಸಕ್ಕರೆ ಕಾಯಿಲೆಗೆ ಸಹ ಸಹಕಾರಿಯಾಗಿದೆ ಇದು. ಇದು ಆಯ್ತು. ಈಗ ತುಂಬೆ ಸೊಪ್ಪು. ಇದು ಅಷ್ಟೇ, ತುಂಬೆ ಸೊಪ್ಪು ಸಹ ಕೆಮ್ಮು, ಕಫ, ಇಂಥವಕ್ಕೆಲ್ಲ, ಸೀನು, ನೆಗಡಿ, ಅಲರ್ಜಿ ಮತ್ತೆ ಇದಕ್ಕೆಲ್ಲ ತುಂಬೆ ಸೊಪ್ಪು ಉಪಯೋಗ ಆಗುತ್ತೆ. ಇದು ಸಹ ಜೀರ್ಣಶಕ್ತಿ, ಇದನ್ನು ತಗೊಳ್ಳೋದ್ರಿಂದ ಜೀರ್ಣಶಕ್ತಿ ಸಹ ಚೆನ್ನಾಗಿ ಆಗುತ್ತದೆ. ಮತ್ತೆ ಹಾವು ಕಡಿದು ಬಿದ್ದಿರ್ತಾರೆ ಅನ್ಕೊಳ್ರಿ ತಕ್ಷಣ, ಅವಾಗ ಮೂರ್ಛೆ ಹೋದಾಗ ಮೂಗಿಗೆ 4 ಹನಿ ಹಾಕುವುದರಿಂದ ಅವರು ಎಚ್ಚರವಾಗುತ್ತಾರಂತೆ. ಮತ್ತೆ ಇದು ತುಂಬೆ ಸೊಪ್ಪು. ಇದರಿಂದನೂ ತುಂಬಾನೇ ಉಪಯೋಗ ಇದಾವೆ. ಈಗ ಅಷ್ಟೇ ಹೇಳಿದೀನಿ. ಕಾಡು ಬಸಳೆ ಅಂದ್ರೆ ಈಗ ತೋರಿಸಿದ್ನಲ್ಲ ಅದೇನೆ, ಕಿಡ್ನಿ ಕಲ್ಲಿಗೆ. ಇದು ಆಯುರ್ವೇದದಲ್ಲಿ 150ಕ್ಕೂ ಹೆಚ್ಚು ಕಾಯಿಲೆಗಳನ್ನು ಗುಣಪಡಿಸುತ್ತದೆ. ಇದು ಆಯುರ್ವೇದದಲ್ಲಂತೂ ಇದನ್ನು ತುಂಬಾ ಬಳಸಿ 150 ಹೆಚ್ಚು ಕಾಯಿಲೆಗಳಿಗೂ ಉಪಯೋಗಿಸ್ತಾರೆ. ಮೂತ್ರಪಿಂಡದ ಸಮಸ್ಯೆಗೆ, ಕಿಡ್ನಿ ಸ್ಟೋನಿಗೆ ಇದು ರಾಮಬಾಣ. ಮಧುಮೇಹ ಇದ್ರೂನು ತಕ್ಷಣ ಕಡಿಮೆ ಆಗುತ್ತದೆ. ಮತ್ತೆ ಕ್ಯಾನ್ಸರ್ಗೂ ಕೂಡ ರಾಮಬಾಣ. ಕಾಡು ಬಸಳೆ ರಸ ಹಣೆಗೆ ಹಚ್ಚುವುದರಿಂದ ತಲೆನೋವು ಮಾಯವಾಗುತ್ತದೆ. ಇದು ತಿನ್ಬೋದು, ಯಾರ್ ಬೇಕಾದ್ರೂ ತಿನ್ಬೋದು. ಅದನ್ನು ನಾವು ನೋಡ್ತೇವಲ್ಲ, ಸ್ವಲ್ಪ ಹುಳಿ ಇರುತ್ತೆ, ತೀರೇನು ಒಬ್ರು ಇರಲ್ಲ, ತಿನ್ಬೋದು. ದಿನ ಅದು 2 ಎಲೆ ತಿಂದ್ರೆ ಭಾರಿ ಒಳ್ಳೇದು.
ನಮ್ಮ ಮನೆಯವ್ರು ಅದನ್ನು ತಿಂತಾ ಇರ್ತಾರೆ. ಇದು ಕಾಡು ಬಸಳೆದಾಯ್ತು. ಈಗ ತುಳಸಿ ಎಲೆ, ಇದರಲ್ಲಿ ಅಂತೂ ತುಂಬಾ ಔಷಧೀಯ ಗುಣವಿರುತ್ತದೆ. ಖಾಲಿ ಹೊಟ್ಟೆಯಲ್ಲಿ ತುಳಸಿಯನ್ನು ತಿಂದರೆ ಜೀರ್ಣ ವ್ಯವಸ್ಥೆ ಆರೋಗ್ಯವಾಗಿರುತ್ತದೆ. ಹಾಗೆ ರಕ್ತ ಸಂಚಾರ ಸಹ ಚೆನ್ನಾಗಿ ಆಗುತ್ತೆ. ಮತ್ತೆ ತುಳಸಿ ನೀರು ಕುದಿಸಿ ಕುಡಿಯುವುದರಿಂದ ಸಾಮಾನ್ಯವಾದ ಶೀತದ ಸಮಸ್ಯೆ ಗುಣವಾಗುತ್ತದೆ. ಮತ್ತೊಂದು, ಇದನ್ನು ಬಾಯಿಗೆ ಹಾಕೊಂಡು ಜಗಿಯುವುದರಿಂದ ಒಬ್ಬೊಬ್ಬರಿಗೆ ಬಾಯಿಯಲ್ಲಿ ದುರ್ವಾಸನೆ ಬರುತ್ತೆ. ಅದು ದುರ್ವಾಸನೆ ಯಾಕೆ ಬರುತ್ತಂದ್ರೆ ಅಜೀರ್ಣ ಆದ್ರೂನು ಮೇಲಿಂದ ಮೇಲೆ ತಿಂತಾ ಇರ್ತಾರೆ ಒಬ್ಬೊಬ್ರು, ಅಂತ ಅದು ಜೀರ್ಣ ಆಗದೇ ಇದ್ದಾಗ ಬಾಯಿ ಸ್ಮೆಲ್ ಬರುತ್ತೆ. ಅಂತವರು ಇದನ್ನ ಹಾಕೊಂಡು ಜಗಿಯುವುದರಿಂದ ಬಾಯಿಯ ದುರ್ವಾಸನೆ ಸಹ ಹೋಗುತ್ತದೆ. ಮತ್ತೆ ಇದರಲ್ಲಿ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳನ್ನು ಉಂಟು ಮಾಡುವ ಇದು ಹಾನಿಕಾರಕ ರೋಗಗಳಿಂದ ರಕ್ಷಣೆ ಮಾಡುತ್ತದೆ. ಇದು ಅದೇ ಬ್ಯಾಕ್ಟೀರಿಯಾಗಳನ್ನೆಲ್ಲ ಕೊಲ್ಲುತ್ತೆ. ವೈರಸ್ ಮತ್ತು ಬ್ಯಾಕ್ಟೀರಿಯಾ ಏನು ಇರ್ತವೆ ಅದನ್ನ ಉಂಟು ಮಾಡುವ ಹಾನಿಕಾರಕ ರೋಗಗಳನ್ನು ರಕ್ಷಣೆ ಮಾಡುತ್ತದೆ. ಹೀಗೆ ಇಷ್ಟು ಹೇಳಿದ್ದೇನೆ. ಇನ್ನು ಇತ್ತು ಹೇಳೋದಾದ್ರೆ. ಅವಕಾಶಕ್ಕಾಗಿ ಧನ್ಯವಾದಗಳು.